ಎಲ್ಲರಿಗೂ ನಮಸ್ಕಾರ. ರಸಸ್ವಾದ ಚಾನಲ್ಗೆ ಸ್ವಾಗತ. ಇವತ್ತು ಸಮ್ಮರ್ ಸ್ಪೆಷಲ್ ಬಟರ್ ಫ್ರೂಟ್ ಅಥವಾ ಅವಕಾಡೋ ಮಿಲ್ಕ್ ಶೇಕ್ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು ಬಟರ್ ಫ್ರೂಟ್ ತೊಗೋತಾ ಇದ್ದೀನಿ. ಇದರಲ್ಲಿ 4 ಗ್ಲಾಸಸ್ ಜ್ಯೂಸ್ ಆಗುತ್ತೆ. ಈ ಥರ ಬಟರ್ ಫ್ರೂಟು ಫುಲ್ಲು ಕಲರ್ ಬ್ಲ್ಯಾಕ್ ಬಂದಿರಬೇಕು, ಆವಾಗ ಚೆನ್ನಾಗಿರುತ್ತೆ ಅದು ಟೇಸ್ಟು. ಅದೇ ಏನಾರ ಸ್ವಲ್ಪ ಗ್ರೀನ್ ಇದೆ ಅಂತ ಅಂದರೆ ಅದು ಕಹಿ ಕಹಿ ಬರುತ್ತೆ ಮಿಲ್ಕ್ ಶೇಕು. ಹಾಗಾಗಿ ನಾವು ಈ ಥರ ಚೆನ್ನಾಗಿ ಹಣ್ಣಾಗಿರೋ ಅಂಥ ಈ ಥರ ಕಲರ್ ಬ್ಲ್ಯಾಕ್ ಬಂದಿರೋ ಅಂಥ ಅವಕಾಡೋನ ತೊಗೋಬೇಕು. ಇದನ್ನೆಲ್ಲ ಚೆನ್ನಾಗಿ ಸ್ಕೂಪ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಈ ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ಏನಪ್ಪ ಅಂದರೆ ಈ ಥರ ಚೆನ್ನಾಗಿ ಹಣ್ಣಾಗಿರೋದು ತೊಗೋಬೇಕು ಅಂದಾದರೆ ನಾವು ಎಷ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೋತೀವಿ, ಎಷ್ಟೊತ್ತು ಗ್ರೈಂಡ್ ಮಾಡ್ಕೋತೀವಿ ಅಷ್ಟು ಚೆನ್ನಾಗಿ ತಿಕ್ಕಾಗಿ ಬರುತ್ತೆ ಮಿಲ್ಕ್ ಶೇಕು. ಮೊದಲಿಗೆ ನಾನಿಲ್ಲಿ 1 ಗ್ಲಾಸಷ್ಟು ಕೋಲ್ಡ್ ಮಿಲ್ಕ್ನ ತಗೊಂಡು 1 ಕಪ್ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನಾವು ಏನಿಲ್ಲ ಅಂದರೂ 3 to 5 ಮಿನಿಟ್ಸ್ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಆವಾಗೇ ಅದು ಆ ಥರ ಥಿಕ್ ಪೇಸ್ಟ್ ಬರೋದು. ಆಮೇಲೆ ಫಸ್ಟ್ ಅಷ್ಟು ಮಾಡ್ಕೊಂಡಾದಮೇಲೆ ನಾವು ಎಷ್ಟು ಬೇಕಾದರೂ ನೀರು ಅಥವಾ ಹಾಲನ್ನ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಟೋಟಲಾಗಿ 3 ಗ್ಲಾಸಷ್ಟು ಹಾಲು ಹಾಕಿದ್ದೀನಿ. ಇಲ್ಲ ಬರೀ ಹಾಲೇ ಬೇಡ ಅಂತ ಅಂದರೆ 2 ಗ್ಲಾಸಷ್ಟು ಹಾಲು 1 ಗ್ಲಾಸಷ್ಟು ನೀರನ್ನ ಹಾಕ್ಕೋಬೋದು. ನೋಡಿ, ಈ ಥರ ತಿಕ್ ಪೇಸ್ಟ್ ರೆಡಿ ಮಾಡ್ಕೊಂಡು ಆದಮೇಲೆ ನಾವು ಆ್ಯಡ್ ಮಾಡ್ಕೋಬೇಕು. ಅದೇ ನಾವು ಮಕ್ಳಿಗೆ ಕೊಡ್ತಾಯಿದ್ದೀವಿ ಸಕ್ಕರೆ ಬೇಡ ಅಂದರೆ ಒಂದು 5-6 ಖರ್ಜೂರನ ಬಿಸಿನೀರಲ್ಲಿ ನೆನೆಸ್ಬಿಟ್ಟು ಅದನ್ನು ಸಹ ಗ್ರೈಂಡ್ ಮಾಡಿ ಕೊಡ್ಬೋದು. ಆವಾಗ ಚೆನ್ನಾಗಿರುತ್ತೆ. ಸಕ್ಕರೆ ಕೊಡೋಂಗಿರಲ್ಲ ಮಕ್ಕಳಿಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ಹೀಗೇ ಮಕ್ಳಿಗೆ ತಿನ್ನಿಸೋದಾದರೆ ಪ್ಯೂರಿ ಥರ ಹೀಗೆ ಕೊಡ್ಬೋದು. ಕುಡಿಯೋಕ್ಕಾದರೆ ನಾವು ಇದನ್ನ 1 ಗ್ಲಾಸಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ. ಅದೇ ನೀವು ಬೇಕಾದರೆ ನೀರು ಸಹ ಆ್ಯಡ್ ಮಾಡ್ಕೋಬೋದು. ಬಟ್ ಎಲ್ಲ ಕೋಲ್ಡಾಗಿರಬೇಕು. ನೋಡಿ, ರೆಡಿ ಆಯಿತು. ಇದರಲ್ಲಿ ಆರಾಮ್ಸೆ 4 ಗ್ಲಾಸಷ್ಟು ಮಿಲ್ಕ್ ಶೇಕ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.